ನಮ್ಮ ಭಾರತೀಯ ಸಂಸ್ಕೃತಿ ಅಂದರೆ ಕೇವಲ ಹಬ್ಬಗಳ ಆಚರಣೆಯಲ್ಲ. ಪ್ರತಿಯೊಂದು ಹಬ್ಬದ ಹಿಂದೆ ಒಂದು ನಂಬಿಕೆ ಇದೆ, ಒಂದು ಪೌರಾಣಿಕ ಕಥೆ ಇದೆ, ಒಂದು ಸಾಮಾಜಿಕ ಸಂದೇಶವಿದೆ ಮತ್ತು ನಮ್ಮ ಪೂರ್ವಜರು ಪ್ರಕೃತಿಯೊಂದಿಗೆ ಬೆಸೆದುಕೊಂಡು ಬದುಕ್ತಾ ಇದ್ದ ರೀತಿಯೂ ಅಡಗಿದೆ. ಚಂದ್ರಮಾನ ಪಂಚಾಂಗದ ಪ್ರಕಾರ ಯುಗಾದಿಯಿಂದ ಆರಂಭವಾಗುವ ಹಬ್ಬಗಳ ಸರಣಿಯಲ್ಲಿ ಪ್ರತಿಯೊಂದು ಮಾಸಕ್ಕೂ ತನ್ನದೇ ಆದ ವಿಶೇಷತೆ ಇದೆ. ಅಂತಹ ವಿಶೇಷ ಮಾಸಗಳಲ್ಲಿ ಆಷಾಢ ಮಾಸವೂ ಒಂದು. ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳನ್ನು ಮಾಡದೇ ಇರುವ ಸಂಪ್ರದಾಯ ಹಲವು ಕಡೆ ಇದೆ. ಆದರೆ ಇದೇ ಆಷಾಢ ಮಾಸದ ಕೊನೆಯಲ್ಲಿ ಬರುವ ಅಮಾವಾಸ್ಯೆ ಮಾತ್ರ ಬಹಳ ವಿಶೇಷ. ಅದೇ ಭೀಮನ ಅಮಾವಾಸ್ಯೆ. ಕರ್ನಾಟಕದ ಹಲವು ಭಾಗಗಳಲ್ಲಿ ಇದನ್ನ ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿಸ್ತಂಭ ಪೂಜೆ, ಪತಿ ಸಂಜೀವಿನಿ ವ್ರತ ಅಥವಾ ಕೊಡೆ ಅಮಾವಾಸ್ಯೆ ಅಂತಾನೂ ಕರೀತಾರೆ. ಹಾಗಾದ್ರೆ ಭೀಮನ ಅಮಾವಾಸ್ಯೆ ಅಂದ್ರೆ ಏನು? ಇದನ್ನ ಯಾಕೆ ಆಚರಿಸಲಾಗುತ್ತೆ? ಜ್ಯೋತಿರ್ಭೀಮೇಶ್ವರ ವ್ರತದ ಮಹತ್ವವೇನು ಮತ್ತು ಈ ದಿನ ನಡೆಯುವ ಪಾದಪೂಜೆ ಹಾಗೂ ಭಂಡಾರ ಒಡೆಯುವ ಸಂಪ್ರದಾಯದ ಹಿಂದಿರುವ ನಂಬಿಕೆ ಏನು? ಬನ್ನಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಆತ್ಮೀಯರೇ, ಭೀಮನ ಅಮಾವಾಸ್ಯೆ ಎಂದ ತಕ್ಷಣ ಹಲವರಿಗೆ ಮಹಾಭಾರತದ ಭೀಮಸೇನೆ ನೆನಪಾಗಬಹುದು. ಆದ್ರೆ ಇಲ್ಲಿ ಹೇಳುವ ಭೀಮ ಅಂದ್ರೆ ಕೇವಲ ಪಾಂಡವ ಭೀಮನಲ್ಲ, ಶಿವ ಪರಮಾತ್ಮನ ಮಹಾಶಕ್ತಿಯನ್ನ ಸೂಚಿಸುವ ಹೆಸರಾಗಿಯೂ ಭೀಮ ಎಂಬ ಪದವನ್ನ ಬಳಸಲಾಗುತ್ತೆ. ಅಂದ್ರೆ ಅಪಾರ ಶಕ್ತಿ ಹೊಂದಿರುವವನು, ಶತ್ರುಗಳಿಗೆ ಭಯ ಹುಟ್ಟಿಸುವಷ್ಟು ಪರಾಕ್ರಮ ಹೊಂದಿರುವವನು, ಮಹಾಶಕ್ತಿಯ ಸ್ವರೂಪ. ಈ ಅರ್ಥದಲ್ಲಿ ಶಿವನನ್ನ ಭೀಮ ಅಂತ ಕರೆಯಲಾಗುತ್ತೆ. ಹೀಗಾಗಿ ಭೀಮನ ಅಮಾವಾಸ್ಯೆಯ ಮುಖ್ಯ ಆರಾಧನೆ ಶಿವ ಮತ್ತು ಪಾರ್ವತಿ ದೇವಿಯರದ್ದು. ಮಹಿಳೆಯರು ತಮ್ಮ ಪತಿ, ಸಹೋದರರು ಮತ್ತು ಕುಟುಂಬದ ಪುರುಷ ಸದಸ್ಯರ ಆರೋಗ್ಯ, ಆಯಸ್ಸು, ಐಶ್ವರ್ಯ ಹಾಗೂ ಏಳಿಗೆಗಾಗಿ ಈ ವ್ರತವನ್ನು ಆಚರಿಸುವ ಸಂಪ್ರದಾಯವಿದೆ. ಇನ್ನು ವಿವಾಹವಾಗದ ಯುವತಿಯರು ತಮಗೆ ಶಿವನಂತಹ ಸದ್ಗುಣಶೀಲ ಪತಿ ದೊರೆಯಲಿ ಎಂಬ ಸಂಕಲ್ಪದಿಂದಲೂ ಈ ವ್ರತವನ್ನು ಆಚರಿಸ್ತಾರೆ. ಆದರೆ ಈ ಹಬ್ಬದ ನಿಜವಾದ ಹೃದಯ ಏನ್ ಗೊತ್ತಾ? ಅದು ಶಿವ ಪಾರ್ವತಿಯರ ದಾಂಪತ್ಯದ ಸಂಕೇತ. ಜ್ಯೋತಿರ್ಭೀಮೇಶ್ವರ ವ್ರತ. ಭೀಮನ ಅಮಾವಾಸ್ಯೆಯ ಮೂಲ ಆಚರಣೆಗಳಲ್ಲಿ ಪ್ರಮುಖವಾದುದು ಜ್ಯೋತಿರ್ಭೀಮೇಶ್ವರ ವ್ರತ. ಇಲ್ಲಿ ಶಿವ ಮತ್ತು ಪಾರ್ವತಿಯನ್ನ ಜೋಡಿ ದೀಪಗಳ ರೂಪದಲ್ಲಿ ಆರಾಧಿಸಲಾಗುತ್ತೆ. ಒಂದು ದೀಪ ಶಿವನ ಸಂಕೇತ, ಮತ್ತೊಂದು ದೀಪ ಪಾರ್ವತಿಯ ಸಂಕೇತ. ಈ ಎರಡೂ ದೀಪಗಳು ಒಂದಾಗಿ ಬೆಳಗುವಾಗ ಅದು ಕೇವಲ ಬೆಳಕಲ್ಲ, ದಾಂಪತ್ಯದ ಏಕತೆ, ಕುಟುಂಬದ ಒಗ್ಗಟ್ಟು ಮತ್ತು ಜೀವನದಲ್ಲಿ ಬೆಳಕು ನೆಲೆಸಲಿ ಎಂಬ ಸಂಕೇತವೂ ಹೌದು. ಮನೆಯ ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹರಡಿ ಅದರ ಮೇಲೆ ಜೋಡಿ ದೀಪಗಳನ್ನು ಸ್ಥಾಪಿಸಿ ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಹೂವುಗಳಿಂದ ಅಲಂಕರಿಸಲಾಗುತ್ತೆ. ಕೆಲ ಸಂಪ್ರದಾಯಗಳಲ್ಲಿ ದೀಪಗಳಿಗೆ ಅರಿಶಿಣದ ಕೊಂಬನ್ನ ಕಟ್ಟಲಾಗುತ್ತೆ. ಇನ್ನು ಕೆಲವರು ಬೆಳ್ಳಿ, ಹಿತ್ತಾಳೆ ಅಥವಾ ಮಣ್ಣಿನ ದೀಪಗಳನ್ನ ಬಳಸ್ತಾರೆ. ಅಂದ್ರೆ ವಸ್ತುವಿಗಿಂತ ಮುಖ್ಯವಾದುದು ಭಕ್ತಿ. ಭೀಮನ ಅಮಾವಾಸ್ಯೆಯ ದಿನ ಮುಂಜಾನೆ ಎದ್ದು ಸ್ನಾನ ಮಾಡಿ ಮನೆ ಮತ್ತು ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನ ಸಿದ್ಧಪಡಿಸಿಕೊಳ್ತಾರೆ. ಮೊದಲು ಗಣಪತಿಯನ್ನ ಪೂಜಿಸೋದು ಸಂಪ್ರದಾಯ. ಯಾಕಂದ್ರೆ ಯಾವುದೇ ಶುಭ ಕಾರ್ಯ ಅಥವಾ ವ್ರತವನ್ನ ವಿಘ್ನವಿಲ್ಲದೆ ನೆರವೇರಿಸಲು ಗಣಪತಿಯ ಅನುಗ್ರಹವನ್ನ ಮೊದಲು ಪಡಿಬೇಕು ಎಂಬ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿದೆ. ಗಣಪತಿ ಪೂಜೆಯ ನಂತರ ಜೋಡಿ ದೀಪಗಳಿಗೆ ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಹೂವುಗಳನ್ನ ಅರ್ಪಿಸಲಾಗುತ್ತೆ. ನಂತರ ಶಿವ ಪಾರ್ವತಿಯರನ್ನ ಆ ದೀಪಗಳಲ್ಲಿ ಆವಾಹನೆ ಮಾಡಿಕೊಂಡು ಪೂಜೆ ಆರಂಭಿಸಲಾಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ಆಚರಣೆ ಇದೆ. ವ್ರತದ ದಾರ. ಸಾಮಾನ್ಯವಾಗಿ 9 ಎಳೆಗಳ ದಾರಕ್ಕೆ 9 ಗಂಟುಗಳನ್ನು ಹಾಕಿ ಅದಕ್ಕೆ ಹೂವನ್ನ ಕಟ್ಟಿ ಅದನ್ನ ದೇವರ ಮುಂದೆ ಇರಿಸಿ ಪೂಜಿಸಲಾಗುತ್ತೆ. ಈ ವ್ರತದ ದಾರವನ್ನ ನಂತರ ಕೈಗೆ ಕಟ್ಟಿಕೊಳ್ಳಲಾಗುತ್ತೆ. ನೈವೇದ್ಯ ಮತ್ತು ಪೂಜಾ ವಿಧಾನ. ಭೀಮನ ಅಮಾವಾಸ್ಯೆಯಂದು ನೈವೇದ್ಯಕ್ಕೂ ವಿಶೇಷ ಮಹತ್ವವಿದೆ. ಪ್ರದೇಶ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಕಡುಬು, ಕರ್ಜಿಕಾಯಿ, ಪಾಯಸ, ಸಿಹಿ ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ. ಕೆಲ ಕಡೆ 9 ಕಡುಬುಗಳನ್ನು ಅರ್ಪಿಸುವ ಸಂಪ್ರದಾಯವೂ ಇದೆ. ಪೂಜೆಯ ಸಂದರ್ಭದಲ್ಲಿ ಶಿವ ಪಾರ್ವತಿಯರಿಗೆ ಹೂವು ಮತ್ತು ಅಕ್ಷತೆಯಿಂದ ಅರ್ಚನೆಯನ್ನ ಮಾಡಲಾಗುತ್ತೆ. ಶಿವ ಅಷ್ಟೋತ್ತರ ಅಥವಾ ಪಾರ್ವತಿ ಅಷ್ಟೋತ್ತರ ತಿಳಿದಿರುವವರು ಅದನ್ನ ಪಠಿಸಬಹುದು. ತಿಳಿದಿಲ್ಲದವರು ಸರಳವಾಗಿ ಓಂ ನಮ ಶಿವಾಯ ಅಂತ ಶಿವನನ್ನ ಸ್ಮರಿಸುತ್ತಾ ಶಿವ ಪಾರ್ವತಿ ದಂಪತಿಗಳಿಗೆ ನಮಸ್ಕಾರ ಅಂತ ಭಕ್ತಿಯಿಂದ ಪ್ರಾರ್ಥಿಸಿದ್ರೂ ಸಾಕು. ಯಾಕಂದ್ರೆ ದೇವರ ಆರಾಧನೆಯಲ್ಲಿ ಪದಗಳಿಗಿಂತ ಮನಸ್ಸಿನ ಭಕ್ತಿ ಮುಖ್ಯ.
ಪೂಜೆಯ ನಂತರ ನೈವೇದ್ಯವನ್ನ ಅರ್ಪಿಸಿ ಧೂಪ ದೀಪ ಮತ್ತು ಮಹಾಮಂಗಳಾರತಿಯನ್ನ ಮಾಡಲಾಗುತ್ತೆ. ಪಾದಪೂಜೆಯ ಸಂಪ್ರದಾಯ. ಭೀಮನ ಅಮಾವಾಸ್ಯೆ ಎಂದಾಕ್ಷಣ ಕರ್ನಾಟಕದ ಅನೇಕ ಕುಟುಂಬಗಳಲ್ಲಿ ನೆನಪಾಗುವ ಮತ್ತೊಂದು ಆಚರಣೆ ಪತಿಯ ಪಾದಪೂಜೆ. ಈ ಸಂಪ್ರದಾಯದಲ್ಲಿ ಪತಿಯನ್ನ ಶಿವನ ಸ್ವರೂಪ ಅಂತ ಭಾವಿಸಿ ಅವರ ಪಾದಗಳನ್ನ ತೊಳೆದು ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಹೂವುಗಳನ್ನು ಅರ್ಪಿಸಿ ಆರತಿ ಬೆಳಗಿ ಆಶೀರ್ವಾದ ಪಡೆಯಲಾಗುತ್ತೆ. ಇದರ ಹಿಂದೆ ಇರುವ ಭಾವನೆ ಅಂದ್ರೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ, ಪ್ರೀತಿ, ನಂಬಿಕೆ ಮತ್ತು ದೀರ್ಘಕಾಲದ ಬಂಧ ನೆಲೆಸಲಿ ಎಂಬುದು. ಪಾದಪೂಜೆ ಮಾಡುವ ಮೊದಲು ವ್ರತದ ದಾರವನ್ನ ಪತಿಯ ಕೈಗೆ ಕಟ್ಟುವ ಸಂಪ್ರದಾಯವೂ ಕೆಲ ಕಡೆ ಇದೆ. ನಂತರ ಪತಿಯ ಪಾದಗಳನ್ನ ನೀರಿನಿಂದ ತೊಳೆದು ಅರಿಶಿಣ, ಕುಂಕುಮ ಮತ್ತು ಹೂವುಗಳಿಂದ ಪೂಜಿಸಲಾಗುತ್ತೆ. ಆರತಿ ಬೆಳಗಿ ಪತಿಯ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಕುಟುಂಬದ ಸುಖ ಸಮೃದ್ಧಿಗಾಗಿ ಪ್ರಾರ್ಥಿಸಲಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ, ಈ ಆಚರಣೆ ಪ್ರತಿಯೊಂದು ಕುಟುಂಬದಲ್ಲೂ ಒಂದೇ ರೀತಿಯಾಗಿರೋದಿಲ್ಲ. ಪ್ರದೇಶ, ಮನೆತನ ಮತ್ತು ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಣೆಯಲ್ಲಿ ವ್ಯತ್ಯಾಸ ಆಗಿರಬಹುದು. ಭಂಡಾರ ಒಡೆಯುವ ಸಂಪ್ರದಾಯ. ಭೀಮನ ಅಮಾವಾಸ್ಯೆಯ ಮತ್ತೊಂದು ವಿಶಿಷ್ಟ ಆಚರಣೆ ಅಂದ್ರೆ ಭಂಡಾರ ಒಡೆಯೋದು. ಕೆಲ ಪ್ರದೇಶಗಳಲ್ಲಿ ಸಿಹಿಯಾದ ಕಡುಬು ಅಥವಾ ಮಣ್ಣಿನ ಪಾತ್ರೆಯಂತಹ ವಸ್ತುವಿನೊಳಗೆ ಒಂದು ನಾಣ್ಯವನ್ನ ಇಟ್ಟು ಅದನ್ನ ಮನೆಯ ಹೊಸ್ತಿಲಿನಲ್ಲಿ ಇಡಲಾಗುತ್ತೆ. ನಂತರ ಸಹೋದರನಿಂದ ಅದನ್ನ ಒಡೆಸುವ ಸಂಪ್ರದಾಯ ಇದೆ. ಒಳಗಿನಿಂದ ಹೊರಬರುವ ನಾಣ್ಯವನ್ನ ಸಹೋದರನಿಗೆ ಕಾಣಿಕೆಯಾಗಿ ನೀಡಲಾಗುತ್ತೆ. ನಂತರ ಸಹೋದರ ಆರತಿ ಮಾಡ್ತಾನೆ ಅಥವಾ ಸಹೋದರಿಯು ಸಹೋದರನಿಗೆ ಆರತಿ ಬೆಳಗ್ತಾಳೆ. ಇದರ ಹಿಂದೆ ಇರುವ ನಂಬಿಕೆ ತುಂಬಾ ಸುಂದರವಾಗಿದೆ. ಕಡುಬು ಅಥವಾ ಪಾತ್ರೆ ಒಡೆಯುವಂತೆ ಸಹೋದರನ ಜೀವನದಲ್ಲಿರುವ ಕಷ್ಟಗಳು, ವಿಘ್ನಗಳು, ದಾರಿದ್ರ್ಯ ಎಲ್ಲವೂ ಒಡೆದು ಹೋಗಲಿ, ಅವನ ಜೀವನದಲ್ಲಿ ಆರೋಗ್ಯ, ಆಯಸ್ಸು, ಯಶಸ್ಸು ಮತ್ತು ಸಮೃದ್ಧಿ ನೆಲೆಸಲಿ ಎಂಬ ಹಾರೈಕೆ. ಅಂದ್ರೆ ಈ ಆಚರಣೆ ಕೇವಲ ಒಂದು ಆಟ ಅಲ್ಲ, ಸಹೋದರ ಸಹೋದರಿಯರ ಪ್ರೀತಿ ಮತ್ತು ಬಾಂಧವ್ಯದ ಸಂಕೇತ. ಭೀಮನ ಅಮಾವಾಸ್ಯೆಯ ಪೌರಾಣಿಕ ಕತೆ. ಇನ್ನು ಈ ವ್ರತದೊಂದಿಗೆ ಸಂಬಂಧ ಹೊಂದಿರುವ ಒಂದು ಪ್ರಸಿದ್ಧ ಪೌರಾಣಿಕ ಕಥೆಯನ್ನ ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿಗೆ ಒಬ್ಬನೇ ಮಗನಿದ್ದಂತೆ. ರಾಜನು ತನ್ನ ಮಗನ ವಿವಾಹವನ್ನ ಅತ್ಯಂತ ವೈಭವದಿಂದ ಮಾಡಲು ಸಿದ್ಧತೆ ನಡೆಸಿದ್ದ. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಮದುವೆಗೂ ಮುನ್ನವೇ ರಾಜಕುಮಾರ ಅಕಾಲಿಕ ಮರಣಕ್ಕೆ ಒಳಗಾಗ್ತಾನೆ. ಮಗನ ಮರಣದಿಂದ ದುಃಖಿತನಾದ ರಾಜ ತನ್ನ ಮಗನಿಗೆ ಮದುವೆ ಮಾಡಿಯೇ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ನಿರ್ಧರಿಸ್ತಾನೆ. ಅದಕ್ಕಾಗಿ ತನ್ನ ಮೃತ ಮಗನನ್ನ ಮದುವೆಯಾಗಲು ಸಿದ್ಧವಾಗುವ ಯುವತಿಗೆ ಅಪಾರವಾದ ಸಂಪತ್ತನ್ನ ನೀಡುವುದಾಗಿ ಘೋಷಿಸ್ತಾನೆ. ಬಡತನದಲ್ಲಿದ್ದ ಒಬ್ಬ ಬ್ರಾಹ್ಮಣನು ತನ್ನ ಮಗಳನ್ನ ಆ ರಾಜಕುಮಾರನಿಗೆ ವಿವಾಹ ಮಾಡಲು ಒಪ್ಪಿಸ್ತಾನೆ. ಮದುವೆಯ ನಂತರ ರಾಜಕುಮಾರನ ದೇಹವನ್ನ ಅಂತ್ಯ ಸಂಸ್ಕಾರಕ್ಕಾಗಿ ನದಿಯ ತೀರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅದೇ ಸಮಯದಲ್ಲಿ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿಯತ್ವೆ. ಭಾರೀ ಮಳೆ ಮತ್ತು ಬಿರುಗಾಳಿ ಪ್ರಾರಂಭವಾಗುತ್ತೆ. ಅಲ್ಲಿದ್ದ ಜನರೆಲ್ಲರೂ ಭಯದಿಂದ ಅಲ್ಲಿಂದ ಓಡಿ ಹೋಗ್ತಾರೆ. ಆದ್ರೆ ಆ ರಾಜಕುಮಾರನ ಪತ್ನಿ ಮಾತ್ರ ತನ್ನ ಪತಿಯ ದೇಹವನ್ನ ಬಿಟ್ಟು ಹೋಗೋದಿಲ್ಲ. ಅವಳು ಅಲ್ಲಿಯೇ ಕುಳಿತು ಶಿವ ಪಾರ್ವತಿಯರನ್ನ ಭಕ್ತಿಯಿಂದ ಪ್ರಾರ್ಥಿಸಲು ಆರಂಭಿಸ್ತಾಳೆ. ಆ ದಿನ ಆಷಾಢ ಮಾಸದ ಅಮಾವಾಸ್ಯೆಯಾಗಿರುತ್ತೆ. ಅವಳು ನದಿಯ ದಡದ ಮಣ್ಣಿನಿಂದ ಶಿವ ಪಾರ್ವತಿಯರ ರೂಪವನ್ನ ನಿರ್ಮಿಸಿ ಅಲ್ಲಿದ್ದ ಹೂವುಗಳಿಂದ ಪೂಜೆ ಮಾಡ್ತಾಳೆ. ತನ್ನ ಪತಿಗೆ ಜೀವನವನ್ನ ಮರಳಿ ನೀಡುವಂತೆ ಶಿವ ಪರಮಾತ್ಮನನ್ನ ಕಣ್ಣೀರಿನಿಂದ ಪ್ರಾರ್ಥಿಸ್ತಾಳೆ. ಆಕೆಯ ಅಚಲ ಭಕ್ತಿ ಮತ್ತು ಪತಿವ್ರತ ಧರ್ಮಕ್ಕೆ ಮೆಚ್ಚಿದ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗಿ ಮೃತ ರಾಜಕುಮಾರನಿಗೆ ಪುನರ್ಜೀವ ನೀಡ್ತಾರೆ ಅನ್ನೋದು ಈ ಕಥೆಯ ಸಾರ. ಅಷ್ಟೇ ಅಲ್ಲ, ಆ ದಂಪತಿಗಳಿಗೆ ದೀರ್ಘಾಯುಷ್ಯ ಮತ್ತು ಅಖಂಡ ಐಶ್ವರ್ಯವನ್ನ ಕರುಣಿಸ್ತಾರೆ. ಈ ಕಥೆಯ ಮೂಲಕ ಭಕ್ತಿ, ನಿಷ್ಠೆ ಮತ್ತು ದಾಂಪತ್ಯದ ಪಾವಿತ್ರ್ಯವನ್ನ ಸಾರಲಾಗುತ್ತೆ. ವ್ರತದ ಆಧ್ಯಾತ್ಮಿಕ ಸಂದೇಶ. ಆತ್ಮೀಯರೇ, ಭೀಮನ ಅಮಾವಾಸ್ಯೆಯನ್ನ ಕೇವಲ ಗಂಡನ ಪಾದಪೂಜೆ ಮಾಡುವ ಹಬ್ಬ ಅಂತ ಅರ್ಥೈಸ್ಕೊಂಡ್ರೆ ಈ ಹಬ್ಬದ ಸಂಪೂರ್ಣ ಅರ್ಥ ನಮಗೆ ತಿಳಿಯೋದಿಲ್ಲ. ಇದು ಶಿವ ಪಾರ್ವತಿಯರ ಆರಾಧನೆಯ ದಿನ. ಇದು ದಾಂಪತ್ಯದ ಪರಸ್ಪರ ಗೌರವವನ್ನ ನೆನಪಿಸುವ ದಿನ. ಇದು ಸಹೋದರ ಸಹೋದರಿಯರ ಬಾಂಧವ್ಯವನ್ನ ಗಟ್ಟಿಗೊಳಿಸುವ ದಿನ. ಇದು ಕುಟುಂಬದ ಹಿರಿಯರನ್ನ ಗೌರವಿಸುವ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ದಿನ ಮತ್ತು ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಬೆಳಕು ಇರಲಿ ಎಂಬ ಸಂಕೇತವಾಗಿ ಜ್ಯೋತಿಯನ್ನ ಆರಾಧಿಸುವ ದಿನ. ಜೋಡಿ ದೀಪಗಳು ನಮಗೆ ಒಂದು ಸಂದೇಶ ನೀಡುತ್ತೆ.
ಒಂದು ದೀಪದಿಂದ ಮತ್ತೊಂದು ದೀಪ ಬೆಳಗಿದ್ರೂ ಮೊದಲ ದೀಪದ ಬೆಳಕು ಕಡಿಮೆಯಾಗುವುದಿಲ್ಲ. ಅದೇ ರೀತಿ ಕುಟುಂಬದಲ್ಲಿ ಒಬ್ಬರ ಸಂತೋಷ ಇನ್ನೊಬ್ಬರ ಸಂತೋಷವಾಗಬೇಕು, ಒಬ್ಬರ ಯಶಸ್ಸಿಗೆ ಮತ್ತೊಬ್ಬರು ಬೆಂಬಲವಾಗಬೇಕು. ಅದೇ ನಿಜವಾದ ಕುಟುಂಬದ ಶಕ್ತಿ. ಹೀಗೆ ಶಿವ ಪಾರ್ವತಿಯರ ಆರಾಧನೆಯಿಂದ ಆರಂಭವಾಗಿ ಜ್ಯೋತಿರ್ಭೀಮೇಶ್ವರ ವ್ರತ, ಪಾದಪೂಜೆ, ಸಹೋದರ ಸಹೋದರಿಯರ ಬಾಂಧವ್ಯ ಮತ್ತು ಕುಟುಂಬದ ಸುಖ ಸಮೃದ್ಧಿಯ ಪ್ರಾರ್ಥನೆಯೊಂದಿಗೆ ಭೀಮನ ಅಮಾವಾಸ್ಯೆ ಸಂಪೂರ್ಣವಾಗುತ್ತೆ. ಈ ದಿನ ಶಿವ ಪಾರ್ವತಿಯರ ಅನುಗ್ರಹದಿಂದ ಪ್ರತಿಯೊಂದು ಮನೆಯಲ್ಲಿ ಆರೋಗ್ಯ, ಸಂತೋಷ, ಶಾಂತಿ, ಐಶ್ವರ್ಯ ಮತ್ತು ಪರಸ್ಪರ ಪ್ರೀತಿ ನೆಲೆಸಲಿ ಅಂತ ಪ್ರಾರ್ಥಿಸೋಣ. ಓಂ ನಮಃ ಶಿವಾಯ. ನಿಮ್ಮೆಲ್ಲರಿಗೂ ಭೀಮನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ನಮ್ಮ ಸಂಸ್ಕೃತಿ, ಪರಂಪರೆ, ಹಬ್ಬ, ಹರಿದಿನಗಳ ಹಿಂದಿರುವ ಕತೆ ಮತ್ತು ಮಹತ್ವವನ್ನು ತಿಳಿಸುವ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನ ಮರಿಬೇಡಿ. ಮತ್ತೊಂದು ಆಸಕ್ತಿದಾಯಕ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಓಂ ನಮಃ ಶಿವಾಯ.